ಸಂತೋಷ್ ವಿಷ ಕುಡ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಮೈ ಬಣ್ಣ ಬದಲಾಗಬೇಕಾಗಿತ್ತು. ಗೀತಾಂಜಲಿ ಹಾಲುಗೆಲ್ಲೆಗೆ ಮಾರೆಗಣ್ಣಿಗೆ. ಶಂಕರ್ನಾಗ್ ಅವರು ಮಂಜಯ್ಯ ಅವರಿಗೆ ಬರೆದಿರುವಂತ ಒಂದು ಲೆಟರ್ ನೋಡಿ, ಅದು ಗೋಲ್ಡ್ ಫ್ಲಾಕ್ ಸಿಗರೆಟ್ ಪ್ಯಾಕೆಟ್ ಇತ್ತಲ್ಲ, ಅದನ್ನ ಹರಿದು ಬರ್ದಿರೋದು. ರೈಟ್ ಹ್ಯಾಂಡ್ ಅಲ್ಲಿ ನಿಮಗೆ ಲೆಟರ್ ಬರೀತಾ ಇರೋರು, ಲೆಫ್ಟ್ ಹ್ಯಾಂಡ್ ಅಲ್ಲಿ ನನಗೆ ಬರೀತಾ ಇರೋರು. ಅಟ್ ಎ ಟೈಮ್ ಅದು ಯಾರಿಗೂ ಗೊತ್ತಿಲ್ಲ. ವಯಸ್ಸು ಕೇಳಬಹುದಾ ಕಲಾವಿದ್ರದ್ದು? ಈಗ 73 ನಡೀತಾ ಇದೆ. ನಾನು ಸುಮಾರು 450 ಸಿನಿಮಾಗಳಲ್ಲಿ ಮಾಡಿದ್ದೀನಿ. 180 ಸಿನಿಮಾಕ್ಕೆ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದೀನಿ. ಕಡಗಲ್ನಾಡ್ ಸಾವ್ಕಾರ್ ಅಂತ ಹೇಳ್ಬಿಟ್ಟು ನಮ್ಮ ಮುತ್ತಜ್ಜ ಕರೋಡ್ಪತಿ. ಇವತ್ತಿನ ಲೆಕ್ಕಕ್ಕೆ ಒಂದು 5,000 ಕೋಟಿ ಇರ್ಬೋದು ಆಸ್ತಿ. ಶೃಂಗೇರಿಲಿರೋ ಶಾರದಾಂಬೆ ಗಿಣಿ ಇದೆಯಲ್ಲ ಚಿನ್ನದ್ದು, ಅವ್ರು ಕೊಟ್ಟಿರೋಂಥದ್ದು. ನಮ್ಮ SP ಸಾಹೇಬ್ರ ಕೈಯಿಂದ ಒಂದ್ ಸೊಳ್ಳೆನೂ ತಪ್ಪಿಸ್ಕೊಳಕ್ಕಾಗಲ್ಲ ಅಲ್ವಾ ಸರ್? ಒಂದ್ ಸೊಳ್ಳೆ ಕೂಡ ಒಳಗಡೆ ಬರಕ್ ಬಿಡಲ್ಲ ಅಂತ ಸಾಂಗ್ಲಿಯನ ಸಿನಿಮಾದಲ್ಲಿ ಡೈಲಾಗ್ ಹೊಡಿತಾ ಇರ್ತಾರಲ್ಲ ಸ್ನೇಹಿತರೆ, ಅವರು ಬೇರೆ ಯಾರಲ್ಲ, ನಮ್ಮ KV ಮಂಜಯ್ಯನವರು. ಕನ್ನಡ ಚಿತ್ರರಂಗದ ಹಿರಿಯ ನಟರು, ಕಲಾವಿದರು, ಜೊತೆಗೆ ಪ್ರೊಡಕ್ಷನ್ ಮ್ಯಾನೇಜರ್, ನಿರ್ಮಾಣ ನಿರ್ವಾಹಕರು ಸ್ನೇಹಿತರೆ. ಅವ್ರ ಬದುಕು ಹೇಗಿದೆ ಕೇಳೋಣ. ಸುಮಾರು 450ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ, 150ಕ್ಕೂ ಹೆಚ್ಚು ಸಿನಿಮಾಗಳ ನಿರ್ಮಾಣ ನಿರ್ವಹಣೆ, ಇತ್ತೀಚೆಗೆ ಧಾರಾವಾಹಿಗಳು ಕೂಡ ಪ್ರಖ್ಯಾತರು. ಬನ್ನಿ ಮಾತಾಡೋಣ ಮಂಜಯ್ಯ ಸರ್ ಜೊತೆಗೆ. ವೆಲ್ಕಮ್. ಸಾರಿ ಸರ್, ಟೀಚರ್ಲ ಔಟ್. ಇದು ನೋಡಿ, ಶಂಕರ್ನಾಗ್ ಅವರು ಮಂಜಯ್ಯ ಅವರಿಗೆ ಬರೆದಿರುವಂಥ ಒಂದು ಲೆಟರು. ಎಷ್ಟು ಚೆನ್ನಾಗಿದೆ ಈ ಲೆಟರ್ ಅಂತಂದರೆ, ಇದು ಫಸ್ಟ್ ಆಫ್ ಆಲ್ ಬರೆದಿರೋದು ಕಂಟೆಂಟ್ಗಿಂತಲೂ ಬರೆದಿರೋದು ಯಾವುದ್ರ ಮೇಲೆ ಅಂತ ತೋರಿಸ್ತೀನಿ ನೋಡಿ. ಅದು ಗೋಲ್ಡ್ ಫ್ಲಾಕ್ ಸಿಗರೆಟ್ ಪ್ಯಾಕೆಟ್ ಇತ್ತಲ್ಲ, ಅದನ್ನ ಹರಿದು ಬರ್ದಿರೋದು. ಎಷ್ಟು ಚೆನ್ನಾಗಿ ಬರೆದಿದೆ ಶಂಕರ್ನಾಗ್ ನೋಡಿ. ಅದು ಬರ್ದಿರೋದು ನಾನು ಓದ್ತೀನಿ. ಮಂಜಯ್ಯ ಇವರೇ, ಎ ಫೇವರ್ ಪ್ಲೀಸ್ ಕಾಲ್ ಅಪ್ ಅರು ಅಟ್ ಸೋ ಅಂಡ್ ಸೋ ನಂಬರ್ ಅಂಡ್ ಆಸ್ಕರ್ ಇಫ್ ಶಿ ವಿಲ್ ಪಿಕ್ ಅಪ್ ಕಾವ್ಯ ಫ್ರಮ್ ಸ್ಕೂಲ್. ಇಫ್ ನಾಟ್, ಡೂ ಸೆಂಡ್ ರಾಮಯ್ಯ ಟು ದಿ ಬಸ್ ಸ್ಟಾಪ್. ಹಿ ನೋಸ್ ಇಟ್ ಅಂಡ್ ಡ್ರಾಪ್ ಕಾವ್ಯ ಅಟ್ ಹೋಮ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್ ಶಂಕರ್ನಾಗ್ ಅಂತ. ಕಂಟೆಂಟ್, ಇಂಗ್ಲಿಷ್ ಸ್ಟೈಲು, ರೈಟಿಂಗ್ ಸ್ಪೀಡು ಎಲ್ಲ ಇದೆ ನೋಡಿ ಇದರಲ್ಲಿ. ಅವ್ರದ್ದು ಇನ್ನೊಂದು ವಿಶೇಷ ಗೊತ್ತಾ? ಲೆಫ್ಟ್ ಹ್ಯಾಂಡ್ ಅಲ್ಲೂ ಬರೆಯೋರು, ರೈಟ್ ಹ್ಯಾಂಡ್ ಅಲ್ಲೂ ಬರೆಯೋರು, ಲೆಫ್ಟ್ ಹ್ಯಾಂಡ್ ಅಲ್ಲೂ ಬರೆಯೋರು. ಅಷ್ಟೇ ಸುಲಲಿತವಾಗಿ. ರೈಟ್ ಹ್ಯಾಂಡ್ ಅಲ್ಲಿ ನಿಮಗೆ ಲೆಟರ್ ಬರೀತಾ ಇರೋರು, ಲೆಫ್ಟ್ ಹ್ಯಾಂಡ್ ಅಲ್ಲಿ ನನಗೆ ಬರೀತಾ ಇರೋರು. ಅಟ್ ಎ ಟೈಮ್ ಅದು ಯಾರಿಗೂ ಗೊತ್ತಿಲ್ಲ. ಸರ್ ಹೆಂಗೆ ಸಾಧ್ಯ ಸರ್? ನಾನು 3 Idiots ಸಿನಿಮಾದಲ್ಲಿ ಮಾತ್ರ ನೋಡಿರೋದು. ಅದು ಒಂಥರ ವಿಶೇಷ. ಅದು ಸೀರಿಯಸ್ಲಿ ಸೀರಿಯಸ್ಲಿ ಆ ರೀತಿಯ ನಮ್ಮ ಶಂಕರ್ನಾಗ್ ಅವರ ಆಪ್ತ ಒಡನಾಡಿ ನಮ್ಮ ಮಂಜಯ್ಯ ಸರ್. ಅವರ 50 ವರ್ಷ ಸಿನಿಮಾ ಜರ್ನಿ ಹಂಚ್ಕೋತಾ ಇದ್ದಾರೆ. ರಂಗಭೂಮಿಯಿಂದ ಬಂದು ಆನಂತರ ಥಿಯೇಟ್ರಲ್ಲಿ ಮ್ಯಾನೇಜರ್ ಆಗಿ, ಚಿಕ್ಕಮಗಳೂರು ಥಿಯೇಟ್ರಲ್ಲಿ ಮ್ಯಾನೇಜರ್ ಆಗಿ, ಆನಂತರ ಸಿನಿಮಾಗಳಿಗೆ ಬಂದು ಶಂಕರ್ನಾಗ್ ಅವರು ಒಡನಾಟಕ್ಕೆ ಸಿಕ್ಕು. ಅನೇಕ ಸುಮಾರು 400ಕ್ಕೂ ಹೆಚ್ಚು ಸಿನಿಮಾ ಅಭಿನಯ, 150ಕ್ಕೂ ಹೆಚ್ಚು ಸಿನಿಮಾಗಳ ನಿರ್ಮಾಣ ನಿರ್ವಹಣೆ, ದಟ್ ಮೀನ್ಸ್ ಸಿನಿಮಾ ಮ್ಯಾನೇಜ್ಮೆಂಟ್, ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಎಲ್ಲವನ್ನು ಮಾಡಿದಂಥ ನಮ್ಮ ಮಂಜಯ್ಯ ಸರ್ 70ಕ್ಕೂ ಹೆಚ್ಚು ವರ್ಷಗಳ ಹಿರಿಯ ಜೀವ. ನನ್ನ ಜೊತೆ ಕಲಾಮಧನ್ ಜೊತೆಗೆ ಮಾತುಕತೆ ಕೂತಿದ್ದಾರೆ. ಮಾತಾಡೋಣ ಬನ್ನಿ ಅವ್ರ ಜೊತೆಗೆ, ಅವ್ರ ಸಿನಿಮಾ ಅನುಭವ ಕೇಳೋಣ. ಸರ್ ನಮಸ್ತೆ. ಇವತ್ತು ನಮ್ಮ ಜೊತೆಗೆ ಕಲಾಮಧನ್ ಜೊತೆಗೆ ಮಾತಾಡೋ ಕೂತಿರೋದು ನಂಗೆ ಭಾಳ ಸಂತೋಷ ಸರ್. ನಮಗೆ ನನಗೂ ತುಂಬ ದಿವಸದಿಂದ ಕಲಾ ಮಾಧ್ಯಮದ ಬಗ್ಗೆ ಅಲ್ಲಿ ಮಾತಾಡಬೇಕು, ನನ್ನ ಅನಿಸಿಕೆಗಳನ್ನ ಹಂಚ್ಕೋಬೇಕು ಅಂತ ಇತ್ತು. ತುಂಬ ಜನ ನಂದು ಬೇರೆ ಇಂಟರ್ವ್ಯೂಗಳನ್ನ ನೋಡಿದವರೆಲ್ಲ ಕೇಳಿದ್ದಾರೆ, ಏನು ಸರ್ ನೀವು ಕಲಾ ಮಾಧ್ಯಮದಲ್ಲಿ ಯಾಕೆ ಮಾತಾಡ್ತಾ ಇಲ್ಲ ಅಂತ. ಮಾತಾಡ್ತೀನಪ್ಪ, ಅವಕಾಶ ಬಂದಾಗ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಇವತ್ತು ಆ ಅದೃಷ್ಟ ಕೂಡ ಬಂದಿದೆ ಅನ್ಕೋತೀನಿ. ವಯಸ್ಸು ಕೇಳಬಹುದಾ ಕಲಾವಿದ್ರದ್ದು? ಖಂಡಿತ ಸರ್, ತಪ್ಪೇನಿಲ್ಲ. 1952ನೇ ಇಸ್ವಿ ಹುಟ್ಟಿದ್ ನಾನು. ಈಗ 73 ನಡೀತಾ ಇದೆ ನನಗೆ. ವಾವ್, ಎಷ್ಟು ಸಿನಿಮಾ ಆಯ್ತು? ಸಿನಿಮಾಗಳು ಸುಮಾರು 450 ಸಿನಿಮಾಗಳಲ್ಲಿ ಮಾಡಿದ್ದೀನಿ. ಸಣ್ಣ ಪುಟ್ಟ ಪಾತ್ರ ಸೇರಿ, ಕೆಲವುದ್ರಲ್ಲಿ ಒಂದೇ ಸೀನ್ ಇರುತ್ತೆ, ಕೆಲವುದ್ರಲ್ಲಿ ಅರ್ಧ ಸೀನ್ ಇರುತ್ತೆ. ಈ ಒಟ್ಟಿನಲ್ಲಿ ನಾನು ಲೆಕ್ಕ ಬರೆದಿರೋ ಪ್ರಕಾರ ಸುಮಾರು 450 ಸಿನಿಮಾಗಳಲ್ಲಿ ಪಾತ್ರ ಮಾಡಿದ್ದೀನಿ. 180 ಸಿನಿಮಾಕ್ಕೆ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದೀನಿ. ಅದರಲ್ಲಿ 2017ರಲ್ಲಿ ಮುಂಗಾರು ಮಳೆ 2ಗೆ ಬೆಸ್ಟ್ ಪ್ರೊಡಕ್ಷನ್ ಮ್ಯಾನೇಜರ್ ಸ್ಟೇಟ್ ಅವಾರ್ಡ್ ಬಂದಿದೆ ನನಗೆ. ವಾವ್, ಸರಿಯಾಗಿ ನೆನಪಿದೆ ದಿಗ್ಗಜರು, ಸಮಯದ ಗೊಂಬೆ, ಟೈಮ್ ಬಾಂಬ್, ಸಾಂಗ್ಲಿಯಾನ, SP ಸಾಂಗ್ಲಿಯಾನ, CBI ಶಂಕರ್, ಬೆಳದಿಂಗಳ ಬಾಲೆ, ಉತ್ಕರ್ಷ, ಸಂಘರ್ಷ, ಸುವರ್ಣ ಸೇತುವೆ, ಪ್ರೀತಿಸಿ ನೋಡು. ಸುವರ್ಣ ಸೇತುವೆನಲ್ಲಿ ಒಂದು ಕಾಮಿಡಿ ಇಂಗ್ಲಿಷ್ ಲೆಕ್ಚರ್ ಪಾತ್ರ, ಕನ್ನಡ ಲೆಕ್ಚರು ದಿನೇಶ್ ಕಾಮಿಡಿ, ನಾನು ಇಂಗ್ಲಿಷ್. ಅದಕ್ಕೆ ಲಿಂಕ್ ಹೇಗೆ ಅಂತಂದರೆ, ನಾನು ಫಸ್ಟ್ ಸಿನಿಮಾ 1979 ಅಫಿಷಿಯಲ್ ಆಗಿ, ಅದಕ್ಕೆ ಮುಂಚೆ ನಾನು 74ಕ್ಕೆ ಮುಂಚೆನೇ ನಾನು ಸ್ಟೂಡೆಂಟ್ ಆಗಿದ್ದಾಗಲೇ ಏನೋ ಒಂದು ಹೆಸರು ಮರೆದ್ಬಿಟ್ಟು ಆಮೇಲೆ ಜ್ಞಾಪಿಸ್ಕೊಂಡು ಹೇಳ್ತೀನಿ. ಆ ಸಿನಿಮಾ ಮಾಡೋಕ್ಕೆ ಒಂದು ಸಣ್ಣ ಪಾತ್ರ ಮಾಡಿದ್ದೆ. 72-73 ನಾನು ಮೈಸೂರು ಮಹಾರಾಜ ಕಾಲೇಜಲ್ಲಿ ಓದ್ತಾ ಇದ್ದೆ. ಅವಾಗ ಮಹಾರಾಜ ಕಾಲೇಜ್ ಗ್ರಾಜುಯೇಟ್ ನೀವು? ಹೌದು, ಮೈಸೂರು ಮಹಾರಾಜ ಕಾಲೇಜಲ್ಲಿ 1970-74. ಅವಾಗ 1 year PUC ನಮ್ಮದು. 70ಗೆ ಎಂಟರ್ ಆದೆ, 74ಗೆ BA ಮುಗೀತು. ಆ ಒಂದು ಗ್ರ್ಯಾಜುಯೇಷನ್ ಮಾಡ್ಕೊಳ್ಳೋಕೆ ಕೂಡ ಬ್ಯಾಕ್ಗ್ರೌಂಡ್ ಏನಂದರೆ, ಈ ಒಂದು ಸಿನಿಮಾದಲ್ಲಿ ಪಾತ್ರ ಮಾಡಬೇಕು, ಕಲೆಗೋಸ್ಕರ ನನ್ನ ಜೀವನವನ್ನು ಮುಡುಪಾಗಿಡಬೇಕು ಅಂತ. ನನಗೇನು ಯಾವ ಕೆಲಸನೂ ಬೇಕಾಗಿಲ್ಲ ರೀ ಗೌರ್ಮೆಂಟ್ದು, ಓದ್ಬಿಟ್ಟು ಏನ್ರಿ ಮಾಡ್ಬೇಕು ನಾನು ಸಿನಿಮಾಕ್ಕೆ ಹೋಗೋದು ಅಂತ ಈ ಥರ ಚಾಲೆಂಜ್ಗಳು ಮಾಡ್ತಾಯಿದ್ದೆ ನಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ. ಕೆಲವರು ಭಾಳ ನಿಕೃಷ್ಟವಾಗಿ ಮಾತಾಡಿದ್ರು. ಅಲ್ಲಯ್ಯ, ನೀನು ಯೋಗ್ಯತೆಗೆ ಒಂದು ಡಿಗ್ರಿ ಮಾಡ್ಕೊಳ್ಳೆಯ, ಆಮೇಲೆ ನೋಡೋಣ,
ಸಿನಿಮಾದ ಕತೆ ಎಲ್ಲ ಅವ್ರ ಮೇಲೆ ಚಾಲೆಂಜ್ಗೋಸ್ಕರ ಒಂದು ಡಿಗ್ರಿ ಮಾಡಿಕೊಂಡೆ. ನೀವು ನಂಬಲ್ಲ, ಇಂಗ್ಲೀಷ್ ಎಕ್ಸಾಮ್ ಹಿಂದಿನ ದಿವಸ ಮೈಸೂರಿನಲ್ಲಿ ಗಣೇಶ ಥಿಯೇಟ್ರಲ್ಲಿ ಬರೀ ಇಂಗ್ಲೀಷ್ ಪಿಕ್ಚರ್ ಬರ್ತಾಯಿತ್ತು. ಸಿನಿಮಾ ನೋಡೋಕೆ ಹೋಗಿದ್ದೀನಿ ನಾನು. ನೆಕ್ಸ್ಟ್ ಡೇ ಎಕ್ಸಾಮ್ ಇಟ್ಕೊಂಡು. ಅಂದರೆ ಕಲೆ ಮತ್ತು ನಾಟಕಗಳು ಅಂತಂದರೆ ಅಯ್ಯೋ ನನಗೇನು ಜಸ್ಟ್ ಪಾಸು, ಅವ್ರ ಮೇಲೆ ಚಾಲೆಂಜ್ ಮಾಡಿದ್ದೀನಲ್ಲ, ಡಿಗ್ರಿ ಮಾಡ್ಕೋತೀನಿ ಅಂತ ಮಾಡ್ಕೊಳ್ಳೋಣ ಅಷ್ಟೇ ಹೊರತು ಹೈ ಡಿಸ್ಟಿಂಕ್ಷನ್ ಬರಬೇಕು, ಯಾವ್ದಾರ ಕೆಲಸ ಹಿಡಿಬೇಕು ಆ ಮನೋಭಾವ ಇಲ್ಲ. ಸುಮ್ಮನೆ ಒಂದು ನೆಪಕ್ಕೋಸ್ಕರ. ಇನ್ನು 20 ದಿವಸ ಇದೆ ಅನ್ನುವಾಗ ಕೂಡ ಫೈನಲ್ ಎಕ್ಸಾಮು ನಾನು ನಾಟಕಗಳು ಮಾಡ್ಕೊಂಡಿದ್ದೆ ಹಾಸ್ಟೆಲ್ನಲ್ಲಿ. ನಾನು ಓದಿದ್ದು ಮಾಧ್ವ ಹಾಸ್ಟೆಲ್, ಮೈಸೂರು ಶಾರದಾ ವಿಲಾಸ್ ಕಾಲೇಜ್ ಪಕ್ಕ. ಆ ಮಾಧ್ವ ಹಾಸ್ಟೆಲಲ್ಲಿ ನಾನೇ ಸಾಂಸ್ಕೃತಿಕ ಕಾರ್ಯದರ್ಶಿ, ಜನರಲ್ ಸೆಕ್ರೆಟರಿ, ನಾಟಕ ಮಾಡಿಸೋದು, ಡೈರೆಕ್ಷನ್ ಮಾಡೋದು, ಆ್ಯಕ್ಟಿಂಗ್ ಮಾಡೋದು, ವಿವಿಧ ವಿನೋದಾವಳಿ, ಆಶುಭಾಷಣ ಸ್ಪರ್ಧೆ ಎಲ್ಲದರಲ್ಲೂ ನಾನೇ. ಒಂದು ಇಷ್ಟಿದೆ ಸರ್ಟಿಫಿಕೇಟ್ಸ್ ಎಲ್ಲ. ಯಾವ ಮೂಲ ನಿಮ್ಮದು? ಚಿಕ್ಕಮಗಳೂರು, ಮಲೆನಾಡಿನ ಸೌಂದರ್ಯದ ನೆಲೆಬೀಡಾದ ಚಿಕ್ಕಮಗಳೂರು ಜಿಲ್ಲೆ, ಹೊಸ್ತಾರೆ ಹೋಬಳಿ, ಕೂದುವಳ್ಳಿ ಅಂತ ಒಂದು ಕುಗ್ರಾಮ. ಓ, ಕೂದುವಳ್ಳಿ. ಕೂದುವಳ್ಳಿ ಮಲೆನಾಡಿನ ಕೇಂದ್ರ ಅದು. ಕೇಂದ್ರ. ಅಲ್ಲಿ ಪಂಚಲಿಂಗ ದರ್ಶನ ಇದೆ ಕೂದುವಳ್ಳಿನಲ್ಲಿ. ಅಲ್ಲೊಂದು ಅದ್ಭುತವಾದ್ದು ಅಂತಂದರೆ, ನಮ್ಮ ಸ್ವಂತ ಮುತ್ತಜ್ಜ ಬರೆದಂಥ ಒಂದು ಗೋಡೆ ಮೇಲೆ, ಅಂದರೆ ದೇವಸ್ಥಾನದ ಪಕ್ಕದಲ್ಲಿ ಒಂದು ಕೊಳ ಇದೆ, ಕೊಳದ ಪಕ್ಕದಲ್ಲಿ ಒಂದು ಬಂಡೆ ಮೇಲೆ ಅವರು ಈ ಪ್ರತಿ ಒಂದು ಏನಂತಾರೆ ಶಿವರಾತ್ರಿನಲ್ಲಿ ಹೋಮ ಎಲ್ಲ ಆದಮೇಲೆ ಆ ಇಜ್ಜಿಲ್ ತಗೊಂಡು ಇಜ್ಜಿಲ್ನಲ್ಲಿ ಒಂದು ಆಂಜನೇಯನ ಮೂರ್ತಿ ಬರೆದಿದ್ದಾರೆ. ಅದು ಕ್ರಮೇಣ ಹಂಗೆ ಬೆಳೆದು ಇವತ್ತು ಇಷ್ಟು ದಪ್ಪ ಬೆಳೆದಿದೆ, ಬಹಳ ಹೆಸರುವಾಸಿಯಾಗಿದೆ. ರೀಸೆಂಟಾಗಿ ಅದಕ್ಕೊಂದು ಗುಡಿಸಲು ಥರ ಮಾಡಿ ನಮ್ಮ ಅಣ್ಣನೇ ಅಲ್ಲಿ ಪೂಜೆ ಮಾಡ್ತಾನೆ. ಒಂದು 5 ವರ್ಷದ ಕೆಳಗೆ ಅಲ್ಲೊಂದು ಹೋಮ ಮತ್ತು ನಾಗರ ಪ್ರತಿಷ್ಠೆ ಎಲ್ಲ ಆಯಿತು. ಅವಾಗ ಶೃಂಗೇರಿಯಿಂದ ಬಂದಂಥ ಬಹಳ ಮುಖ್ಯವಾದಂಥ ಒಬ್ಬರು ವೇದಾಂತಿಗಳು ಹೇಳಿದ್ರು, ಇದು ರಾಕ್ಷಸನನ್ನು ತೋಳ್ಕೊಂಡಿರ್ತಕ್ಕಂಥ ಒಂದು ಆಂಜನೇಯ. ಇದನ್ನು ನೀವು ಇಂಪ್ರೂವ್ ಮಾಡಿದ್ರೆ ಇಲ್ಲಿ, ಅಂದರೆ ಅದು ಮೈನ್ ರೋಡಿಂದ 1 ಕಿಲೋಮೀಟರ್ ಒಳಗಡೆ ಹೋಗಬೇಕು, ಫಾರೆಸ್ಟಲ್ಲಿ. ಕೂದುವಳ್ಳಿಯಿಂದ 1 ಕಿಲೋಮೀಟರ್ ಒಳಗಡೆ ಹೋಗಬೇಕು, ಗೌತಮೇಶ್ವರ ಅಂತ. ಸೊ ಅಪ್ರೋಚ್ ರೋಡ್ ಇಲ್ಲ ಇಲ್ಲಿ. ನೀವು ಮನಸ್ಸು ಮಾಡಿ ಗೌರ್ಮೆಂಟಿಂದನೋ ಎಲ್ಲಿಂದ ಮಾಡಿಸ್ತಾರೋ ಗೊತ್ತಿಲ್ಲ, ಒಂದು ಅಪ್ರೋಚ್ ರೋಡ್ ಮಾಡಿ ಇದನ್ನು ಅಭಿವೃದ್ಧಿ ಮಾಡಿದ್ರೆ ಕಳಸ, ಹೊರನಾಡು ಎಲ್ಲ ಯಾವ ರೀತಿ ಪ್ರಸಿದ್ಧಿಯಾಗಿದೆಯೋ ಆ ಲೆವೆಲ್ಗೆ ಈ ಜಾಗ ಹೋಗುತ್ತೆ. ತುಂಬ ಪ್ರಸಿದ್ಧವಾದ ಜಾಗ ಆಗತ್ತೆ ಇದು ಅಂತ ಹೇಳಿದ್ರು. ಆದರೆ ಸರಿಯಾಗಿ ಯಾರೂ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ನಾನು ಕೈಲಾದ ಒಂದು ಕಲೆಕ್ಷನ್ಸ್ ಮಾಡಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹೀಗಾಗಿ ಆ ಕೂದುವಳ್ಳಿನಲ್ಲಿ ಭಾಳ ಹೆಸರುವಾಸಿಯಾದಂಥ ಜಾಗ ಅದು. ಅಲ್ಲಿ ಹುಟ್ಟಿದವನು ನಾನು. ಪೂಜೆ ಮಾಡಿಸಿ ಪ್ರಸಾದ ತಿಂದಿದ್ದೀನಿ ಸರ್. ದಯವಿಟ್ಟು ನನ್ನ ಮನಸ್ಸು ಸಂತೋಷಕ್ಕೋಸ್ಕರ ತಗೊಳ್ಳಿಬೇಕು ಸರ್, ಪ್ಲೀಸ್ ಸರ್. ಕೂದುವಳ್ಳಿನಲ್ಲಿ ನಾನು 8ನೇ ವಯಸ್ಸಲ್ಲೇ ಮನೆ ಅಳಿಯ ನಾಟಕದಲ್ಲಿ ಪತ್ರ ಮಾಡಿದ್ದೆ. ಶಿವು ಅಂತ. ಎಲ್ಲಿರುವನೋ ನಿಮ್ಮ ಹರಿ, ಈ ಕಂಬದಲ್ಲಿರುವನೇ, ಇಲ್ಲ ಈ ಕಂಬದಲ್ಲಿರುವನೇ, ಎಲ್ಲೆಲ್ಲಿಯೂ ಇರುವನೇ ಜನಕನೇ. ಅದು ಇನ್ನೂ ಮರ್ತಿಲ್ಲ ಅದನ್ನು. ಅದೇನಾಯಿತು, ಆ ಶಿವು ಪಾತ್ರ ಚಿಕ್ಕದಿತ್ತಲ್ಲ, ಅದು ನಾನು ಅಲ್ಲಿ ಊರಿಗೆ ಹೋದಾಗೆಲ್ಲ ಅವ್ರಿಗೆ ಹೇಳ್ತಾ ಇದ್ದೆ, ಈ ಫೋಟೋ ನಾನು ಒಂದು ಜೆರಾಕ್ಸ್ ಮಾಡಿಸ್ಬೇಕ್ರಿ, ಕಲರ್ ಜೆರಾಕ್ಸ್ ಮಾಡಿಸ್ಬೇಕು, ತೊಗೊಂಡೋಗ್ತೀನಿ. ಆಯ್ತು ಕೊಡ್ತೀನಿ ಅಂದರು. ಮಧ್ಯದಲ್ಲಿ ಗ್ಯಾಪ್ ಆಗೋಯ್ತು. ರೀಸೆಂಟಾಗಿ ಹೋದಾಗ ನೋಡಿದ್ರೆ ಅವ್ರ ಮನೆ ಡಿಮಾಲಿಷ್ ಮಾಡಿಬಿಟ್ಟು ಅವ್ರ ಮಗ ಆ ಫೋಟೋ ಗೀಟೆಲ್ಲ ತೆಗೆದು ಬಿಸಾಕ್ಬಿಟ್ಟಿದ್ದಾನೆ. ಅಯ್ಯೋ, ಹಳೇದು ಏನಕ್ಕೆ ಬೇಕಿದು ಅಂತ. ಒಳ್ಳೆ ಮೆಮೊರಿ ಅದು. ಹಾಗಾಗಿ ಆ ಕೂದುವಳ್ಳಿನಲ್ಲಿ ನಾನು ನಾಟಕಗಳು, ಈ ಶಾಲೆಯಲ್ಲಿ ಏನಾಗೋದು ಅಂದರೆ ಅವಾಗೆಲ್ಲ ಶುಕ್ರವಾರ ಬಂತು ಅಂದರೆ ಸರಸ್ವತಿ ಪೂಜೆ ಅಂತ ಮಾಡಿಸ್ತಾರೆ ಮಕ್ಕಳಿಗೆ. ಅವಾಗ ಒಂಚೂರು ಸಣ್ಣ ಪುಟ್ಟ ಮನರಂಜನೆಯೂ ಇರುತ್ತೆ. ಅವಾಗ ನಾನೇನು ಮಾಡ್ತಾಯಿದ್ದೆ, ಈ ಪುಸ್ತಕಗಳಲ್ಲಿ ಬರೋ ಜೋಕ್ಸ್ ಬರುತ್ತಲ್ಲ, ಯಾಕೋ ಬಿದ್ದು ಒದ್ದಾಡ್ತಾ ಇದೆಯಾ ಅಂತ ಕೇಳಿದ್ರೆ, ಡಾಕ್ಟ್ರು ಔಷಧಿನ ಕಲಕ್ಬಿಟ್ಟು ಕುಡಿ ಅಂತ ಹೇಳಿದರು, ಮರ್ತೋಯ್ತು, ಹಾಗೆ ಕುಡಿದ್ಬಿಟ್ಟು ಅದಕ್ಕೆ ಕಲಕ್ಲಿ ಅಂತ ಓದಾಡ್ತಾ ಇದ್ದೀನಿ. ಸಣ್ಣ ಜೋಕ್ ಇದು. ಇದನ್ನು ನಾನೇನು ಮಾಡ್ತಿದ್ದೆ, ಕ್ರಿಯೇಟ್ ಮಾಡಿಬಿಡ್ತಿದ್ದೆ. ಏನೋ ಹೊಟ್ಟೆ ನೋವು ಅನ್ನೋದು, ಅವ್ನು ಹೆಂಡತಿ ಬಂದ್ಬಿಟ್ಟು ಯಾಕ್ರಿ ಹಿಂಗೆ ಆಡ್ತಾ ಇದ್ದೀರಾ ಅನ್ನೋದು, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು, ಅಲ್ಲೊಬ್ಬ ಡಾಕ್ಟ್ರ್ ಪಾತ್ರ, ಅವನ್ನೆಲ್ಲ ಚೆಕ್ ಮಾಡೋದು, ಇದನ್ನು ಕಲಕ್ಬಿಟ್ಟು ಕುಡೀರಿ ಅಂತ ಕೊಡೋದು. ಮನೆಗೆ ಬಂದ್ಬಿಟ್ಟು ಏನೋ ಮಾತಾಡ್ತಾ ಕಾಫಿ ಕುಡಿಯೋಕ್ಕೆ ಮುಂಚೆ ಇದನ್ನು ಕೂಡ ಇಲ್ಲಿ ಔಷಧಿನ ಅಂದ್ಬಿಟ್ಟು ಗಟಗಟಕ್ಕೆ ಅಯ್ಯೋ ಮರ್ತೋಯ್ತಲ್ಲ ಅಂತ ಬಿದ್ದು ಒದ್ದಾಡೋದು. ಈ ಥರ ಆ ಜೋಕನ್ನೇ ಒಂದು ಕ್ರಿಯೇಟ್ ಮಾಡಿ ಚಿಕ್ಕ ನಾಟಕದ ಥರ ಮಾಡಿಸ್ತಾ ಇದ್ದೆ ನಾನು ಚಿಕ್ಕ ವಯಸ್ಸಲ್ಲಿ 8, 9, 10 ಈ ಲೆವೆಲಲ್ಲಿ. ಆಮೇಲೆ ಹೈಸ್ಕೂಲ್ ಬಂದ್ಕೊಳ್ಳೋ ನಾಟಕಗಳು ಸ್ಟಾರ್ಟ್ ಆಯಿತು. ಅವಾಗ ಕುರುಕ್ಷೇತ್ರ ನಾಟಕದಲ್ಲಿ ಸಹದೇವನ್ ಪಾತ್ರ ಇದೆ, ನೀನು ಮಾಡಬೇಕು ಅಂದರು. ನಿನಗೂ ನಾಟಕದ ಹುಚ್ಚಲ್ಲ, ಮಾಡಪ್ಪ ಅಂದರು. ಮಾಡ್ತೀನಿ, ಅದಕ್ಕೇನಂತೆ. ಒಂದು ದಿವಸ ಹೋದ ರಿಹರ್ಸಲ್ ನೋಡೋಕ್ಕೆ. ಅಲ್ಲೆಲ್ಲ ಹೆಂಗೆ ಅಂದರೆ ಹಳ್ಳಿಯಲ್ಲಿ ಅವರೇ ದುಡ್ಡು ಹಾಕ್ಬಿಟ್ಟು ಒಂದಿಷ್ಟು ಭತ್ತ ಅದು ಇದು ಕೊಟ್ಟು, ಬೇರೆ ಬೇರೆ ರೂಪದಲ್ಲಿ ಕೊಟ್ಟು, ಸ್ಟೇಜ್ಗಳನ್ನು ಬಾಡಿಗೆ ಸಿಗತ್ತಲ್ಲ ತರಿಸಿ ಭಾಳ ಅದ್ದೂರಿಯಾಗಿ ಮಾಡೋರು. ಮಾಸ್ಟರ್ಗಳನ್ನು ಕರೆಸೋರು, ನಾಟಕದ ಮಾಸ್ಟರ್ಗಳನ್ನು. ಅವರು ಹಾರ್ಮೋನಿಯಂ ಬಾರಿಸ್ಕೊಂಡು ಸರಿಯಾಗಿ ಮಾತಾಡಲ್ಲ
ಥ್ರೋ ಪಡೆಯೋದು ಇವೆಲ್ಲ. ಫಸ್ಟ್ ಡೇನೇ ನೋಡಿದೆ, ಅಷ್ಟೊತ್ತಿಗಾಗಲೇ ಒಂದು 2-3 ದಿವಸ ಆಗೋಗಿದೆ ಪ್ರಾಕ್ಟೀಸ್ ಶುರು ಮಾಡಿ. ಒಂದು ಬೆತ್ತ ತಗೊಂಡು ಒಂದು ಬಿಟ್ಟರು ಅವನಿಗೆ. ನಾನು ಮೆಲ್ಲಗೆ ಹೊರಟೆ ಈ ಕಡೆ. ಸಮಯ ನಾನು ಪಾಠ ಮಾಡಲ್ಲ, ನಂಗೆ ಬೇಡ. ಯಾಕಪ್ಪ? ಕೋಲಿಗಿಲೆಲ್ಲ ಹೊಡಿತಾ ಇದ್ರೆ ಮೇಷ್ಟ್ರು, ಅವೆಲ್ಲ ನಮಗಾಗಲ್ಲ ಸಮಯ. ಇಲ್ಲಪ್ಪ, ನಿನಗೆ ಹೊಡೆಯಲ್ಲಪ್ಪ. ಅವರು ಭಾಷೆ ಇಲ್ಲ, ಅವರಿಗೆ ಹಕಾರ ಶಕಾರಗಳು ಮಾತಾಡ್ತಾರೆ, ಅದಕ್ಕೋಸ್ಕರ ಗದರಿಸ್ತಾರೆ ಅವರು. ನೀನು ಚೆನ್ನಾಗೇ ಮಾತಾಡ್ತಲ್ಲ, ಯಾಕೆ ನಿನಗೇನು ಹೊಡೆಯಲ್ಲ ಬಾ ನೀನು. ನೀವು ಹೊಡೆಯಲ್ಲ ಅಂತ ಗ್ಯಾರಂಟಿ ಕೊಟ್ಟರೆ ನಾನು ಆ್ಯಕ್ಟ್ ಮಾಡ್ತೀನಿ ಅಂದೆ. ಇಲ್ಲಪ್ಪ, ಅಷ್ಟೊತ್ತಿಗೆ ಮೇಷ್ಟ್ರು ಬಂದರು. ಇಲ್ಲ ಮರೇ, ನಿಂಗೆ ಹೊಡೆಯಲ್ಲ ಬಾ ನೀನು. ಆಮೇಲೆ ನಾಟಕ ಶುರು ಮಾಡಿದೆ. ಅದು ಇಡೀ ನಾಟಕ ಬೆಳಗ್ಗೆ ತನಕ ಮಾಡೋ ನಾಟಕ ಅದು. ಅದನ್ನು ಒಂದೇ ಸಲ ರಿಹರ್ಸಲ್ ಮಾಡೋಕ್ಕಾಗಲ್ಲ, ಪಟ್ ಪ್ರಾಕ್ಟೀಸ್ಗಳು. ಸರಿ, ನಾಟಕದ ದಿವಸ ಸ್ಟೇಜ್ ಮೇಲೆ ಅವಾಗಲೇ ಒಂಚೂರು ನನಗೆಲ್ಲೋ ಮೆಮೊರಿ, ಈ ಸೀನಲ್ಲಿ ನಾನು ಇರಬೇಕಲ್ಲ, ನಾನು ಹೇಳಲೇ ಇಲ್ವಲ್ಲ ಇವರು ಅಂದ್ಕೊಂಡು ಪಕ್ಕದಲ್ಲಿ ಸೈಡ್ ವಿಂಗಲ್ಲಿ ಅವನಿಗೆ ಒಬ್ಬ ಇದ್ದ. ಅವನಿಗೆ ಕೇಳಿದೆ, ಇದ್ರಲ್ಲಿ ನಾನಿಲ್ವಾ ಅಂದೆ. ಕೂತ್ಕೊಳ್ಳೋ ಬೇಕಾದ್ರೆ ಹೇಳ್ತಾರಲ್ಲ, ಇಲ್ವಲ್ಲ ಮಾಸ್ಟ್ರು, ಅವ್ರು ಹೇಳ್ತಾರೆ ಸುಮ್ಮನೆ ಕೂತ್ಕೊ. ಗದರಿಸ್ಬಿಟ್ಟ. ಸರಿ ಅಂತ ಕೂತಿದ್ದೆ. ನಾಟಕ ಶುರು ನಡೀತಾ ಇದೆ. ನನ್ನ ಹೆಸರು ಸಹದೇವ, ಅಣ್ಣನಿಗೆ ಸಮಾಧಾನ ಮಾಡು ಅಂತ ಇದ್ದಾರೆ. ಆನ್ ಸ್ಟೇಜ್ ಡೈಲಾಗು. ಸ್ಟೇಜಲ್ಲಿ ಇದೀನಿ ನಾನು ಅಂದ್ಕೊಂಡು ಹೇಳ್ತಾ ಇದ್ದಾನೆ ಅವನು. ನಾನು ಸೈಡ್ ವಿಂಗಲ್ಲಿ ನಿದ್ದೆ ಮಾಡ್ತಾ ಕೂತೀನಿ. ಅವನು ಮಾಡಿದ ತಪ್ಪದು. ನನಗೆ ಅನುಮಾನ ಇದ್ದರೂ ಕೂಡ ಹೋಗ್ತೀನಿ ಸ್ಟೇಜ್ ಮೇಲೆ ಅಂದರೆ, ನೀನು ಯಾಕೆ ಹೋಗ್ತೀಯ ಈ ಸೀನಲ್ಲಿ, ಇಲ್ಲ ನೀನು ಕೂತ್ಕೊಳ್ಳೋರ್ಬಿಟ್ಟ. ಹಾಗೆ ಆ ನಾಟಕಗಳಲ್ಲಿ ಆಮೇಲೆ ಚೆನ್ನಾಗಿ ಪಾತ್ರ ಮಾಡ್ತಿದ್ಯಾ ನೀನು ಅಂದ್ಬಿಟ್ಟು ಬಂದು ಅಲ್ಲೆಲ್ಲ ದುಡ್ಡು ಹಾಕೋದು ಪಿನ್ನಲ್ಲಿ, ಅದೆಲ್ಲ ಇದೆಯಲ್ಲ, ಎಲ್ಲ ನಡೀತಾ ಇತ್ತು. ಭಾಳ ಖುಷಿ. ಇವಾಗ ಏನಪ್ಪ ಒಳ್ಳೆ ಒಂದು ಸಿಗ್ತಾ ಇದೆ ಅಂತ. ಹಾಗಾಗಿ ಆ ಸಹದೇವನ ಪಾತ್ರದಿಂದನೂ ಮತ್ತೆ ಹೈಸ್ಕೂಲಿಗೆ ಬಂದಮೇಲೆ ಅಲ್ಲಿ ನಾಟಕಗಳು. ಕಾಲೇಜ್ ಬಂದ್ಕೂಡಲೇ TN ನರಸಿಂಹನ್ ಅಂತ ಫೇಮಸ್ ರೈಟರು, ರಾಜ್ಕುಮಾರ್ ಕಂಪ್ನಿಗೆಲ್ಲ ಸಂಭಾಷಣೆ ಬರೀತಾ ಇದ್ರು. ಅದೇ ಭಾಗ್ಯದಲಕ್ಷ್ಮಿ ಬರಮಂದ ಆಕ್ಟ್ ಮಾಡಿದಾರಲ್ಲ, ತ್ರಿಶೂಲ ಎಲ್ಲ ಮಾಡಿದ್ರು, ಡೈರೆಕ್ಷನ್ನು ಇನ್ನು ಸುಮಾರು ಮಾಡಿದ್ದಾರೆ. ಅದರಲ್ಲೂ ರೈಟಿಂಗಲ್ಲಿ ಭಾಳ ಎಕ್ಸ್ಪರ್ಟ್ ಅವರು. ಓಕೆ. ಅವರು BSc BE ವೆರಿ ಗುಡ್ ರೈಟರ್, ಅಯ್ಯಂಗಾರ್ಸ್ ನರಸಿಂಹ ಅಂತ. ಅವರು ಮೈಸೂರಿನಲ್ಲಿ ನನಗೆ ಒಡನಾಟ ಆಯಿತು. ಅದಕ್ಕೆ ಮುಂಚೆ ಊರಲ್ಲಿ ನಿಮ್ಮ ಕುಟುಂಬ ಏನು ಹಿನ್ನೆಲೆ? ಕುಟುಂಬದಲ್ಲಿ ನಾವು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಮ್ಮದು ಬಹಳ ದೊಡ್ಡ ಕುಟುಂಬ. ಇವತ್ತು ನಾವು ಹಳ್ಳಿಗೆ ಹೋದರೆ, ಬಾರೆ ಸಾವುಕಾರ ಯಾವಾಗ ಬಂದೆ ಬೆಂಗಳೂರಿಂದ ಅಂತಾರೆ. ಏನಕ್ಕೆ ಸಾವುಕಾರ ಅಂತಾರೆ ಅಂದರೆ, ಕಡಗಲ್ನಾಡು ಸಾವುಕಾರ ಅಂತ ಹೇಳ್ಬಿಟ್ಟು ನಮ್ಮ ಮುತ್ತಜ್ಜ ದೊಡ್ಡ ಕರೋಡ್ಪತಿ. ಏನಿಲ್ಲ ಇವತ್ತಿನ ಲೆಕ್ಕಕ್ಕೆ ಒಂದು 5,000 ಕೋಟಿ ಇರ್ಬೋದು ಆಸ್ತಿ ಇವತ್ತಿಗೆ ಬೆಲೆ. ಅಂಥ ಸ್ಥಿತಿಲಿ ಇದ್ದವರು ಅವರು. ಕುದುರೆ ಮೇಲೆ ಹೋಗ್ಬಿಟ್ಟು ಮಹಾರಾಜರಿಗೆಲ್ಲ ಮೀಟ್ ಮಾಡಿ ಇದೆಲ್ಲ ಕೊಟ್ಟು ಬರೋರಂಥವ್ರು. ಒಂದು ಮಾಹಿತಿ ಪ್ರಕಾರ ಅಂದರೆ ತುಂಬ ಜನ ಈಗಲೂ ಕೊಟ್ಟಿದ್ದಾರೆ, ಶೃಂಗೇರಿಲಿರೋ ಶಾರದಾಂಬೆ ಗಿಣಿ ಇದೆಯಲ್ಲ ಚಿನ್ನದ್ದು, ಅದು ನಮ್ಮ ಅಜ್ಜ ಮಂಜಯ್ಯನವರು ಅಂತ ನನ್ನ ಹೆಸರಿನವ್ರೆ. ಅದಕ್ಕೆ ನನಗೆ ಆ ಹೆಸರು ಇಟ್ಟಿರೋದು. ತಾತನ ಹೆಸರು? ಅವ್ರು ಕೊಟ್ಟಿರೋಂಥದ್ದು. ತಿರುಪತಿನಲ್ಲಿ ನೀವು ನೋಡಿರ್ಬೇಕು, ಸುತ್ತ ಒಂದು ಮಣಿ ಥರದ್ದು ಫೇಮಸ್. ಅದು ಯಾವುದೇ ಹಳೆಯ ಫೋಟೋ ನೋಡಿದ್ರು ಕೂಡ ತಿರುಪತಿದು ಆ 3 ದೊಡ್ಡದ್ರಲ್ಲಿ ಗುಂಡಿಗಿರೋ ಅಂಥದ್ದು ಒಂದಿದೆ. ಇವತ್ತಿಗೆ ಅದು ಎಷ್ಟು ಕೋಟಿ ಬೆಲೆ ಬಾಳುತ್ತಾ ಗೊತ್ತಿಲ್ಲ. ಅದನ್ನು ಕೊಟ್ಟಿದ್ದು ಇದೇ ಮಂಜಯ್ಯನವರು. ಚಿನ್ನದ್ದು. ನಮಗೆ ಅದಕ್ಕೆ ಸಾಕ್ಷಿ ಇಲ್ಲ, ಬರೀ ನಮ್ಮ ಅಜ್ಜ ನಮ್ಮಪ್ಪ ಎಲ್ಲರೂ ಹೇಳ್ಕೊಂಬರ್ತಾ ಇದ್ದರಿಂದ ಗೊತ್ತು ನಮಗೆ ಹಿಂಗೆ ಕೊಟ್ಟಿದ್ದಾರೆ ಅಂತ. ನಾನು ತಿರುಪತಿಗೆ ಹೋದಾಗ ಒಂದು ಸಲ ಕೇಳಿದೆ, ಅಟ್ಲೀಸ್ಟ್ ನಮಗೇನು ಅದರಿಂದ ಬೆನಿಫಿಟ್ ಬೇಕು ಅಂತಲ್ಲ, ಒಂದು ದರ್ಶನ ಈಸಿಯಾಗಿ ಆಗುತ್ತಲ್ಲ, ಅದ್ರ ಮೂಲಕನಾದರೂ ಇಂಥ ಡೋನರ್ಸ್ ಕಡೆಯವರು ಅಂತೇಳ್ಬಿಟ್ಟು ಅಂತ. ಸರ್, ಏನಾರ ರಶೀತಿ ಈ ಥರ ಇಟ್ಟಿದ್ದೀರ ನೀವು? ಸರ್, ರಶೀತಿ ಕೆಲಸ ಮಾಡಿದವ್ರೆ ಅಲ್ಲ ಅವರು, ಕೊಡಬೇಕು, ಕೊಟ್ಟರು, ಅದಕ್ಕೆ ಲೆಕ್ಕ ಇಡಬೇಕು. 3 ವರ್ಷ ಆಗೋಗಿದೆ, ನಮಗೆ ಎಲ್ಲಿ ಗೊತ್ತಿರುತ್ತೆ ಸ್ವಾಮಿ ಅದು. ಸೇಮ್ ಕೇಸ್ ಶೃಂಗೇರಿನಲ್ಲಿ. ಅದಕ್ಕೆ ಬೇಡ, ಅವ್ರು ಕೊಟ್ಟಿದ್ದಾರೆ, ಅವ್ರ ಆಶೀರ್ವಾದ ನಮಗಿದ್ರೆ ಸಾಕು, ಅದರಿಂದ ನಾವು ಬೆನಿಫಿಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಹಾಗೆ ಕಡಗಲ್ನಾಡು ಸಾವುಕಾರ ಫ್ಯಾಮಿಲಿಯಲ್ಲಿ ಬಂದಂಥ ನಾವು, ಮಂಜಯ್ಯನವ್ರ ಮಗ ಸುಬ್ಬಯ್ಯ, ಅವ್ರ ಮಗ ವೆಂಕಟಕೃಷ್ಣಯ್ಯ, ಅವರ ಮಗ ನಾನು, ದ್ವಿತೀಯ ಪುತ್ರ. ನಾವು 5 ಜನ ಅಣ್ಣ ತಮ್ಮಂದರು. 5 ಜನರಲ್ಲಿ ನಮ್ಮ ಅಣ್ಣ ಆದ್ಕೊಳ್ಳೆ ನಾನು ಆದಮೇಲೆ ಒಬ್ಳು ತಂಗಿ, ಆಮೇಲೆ ಒಬ್ಬ ತಮ್ಮ, ಆಮೇಲೆ ಇನ್ನೊಬ್ಳು ತಂಗಿ, ಒಟ್ಟು 5 ಜನ. ನಮ್ಮ ಪಾಲಿಗೆ ಕೂಡ ಒಂದು ಕಂಚೇನಹಳ್ಳಿ ಅಂತ ಒಂದು ದೊಡ್ಡ ಗ್ರಾಮನೇ ಸಿಕ್ಕಿತ್ತು ನಮ್ಮ ತಂದೆಗೆ. ಅಲ್ಲಿ ಸುಮಾರು ಏನಿಲ್ಲ ಅಂದ್ರೆ ಒಂದು 100 ಎಕರ್ಸ್ ತರಿ, ಒಂದು 100 ಎಕರೆ ಕುಷ್ಕಿ ಅಂದರೆ ಬೆಳೆ ಅಂಥದ್ದು, ಆಮೇಲೆ ಒಂದು ದೊಡ್ಡ 10 ಎಕರೆ ಫಾರೆಸ್ಟ್ ಎಲ್ಲ ಇರ್ತಕ್ಕಂಥ ಟೋಟಲ್ ಗ್ರಾಮನೇ ನಮ್ಮದು. ಅಲ್ಲಿ ಆ ವಯಸ್ಸಿಗೆ ಕರೆಕ್ಟಾಗಿ ಚಿಕ್ಕ ವಯಸ್ಸಲ್ಲಿ ನಾವು, ಈಗಾಗಲೇ 60 ವರ್ಷ ಆಯಿತು ನಮ್ಮ ತಂದೆಯವರು ಹೋಗಿ. ಚಿಕ್ಕ ವಯಸ್ಸಲ್ಲಿ ಯಾವಾಗ ನಮ್ಮ ತಂದೆಯವರು ಹೋಗ್ಬಿಟ್ರೋ ಎಲ್ಲ ದಬ್ಬಾಳಿಕೆ ಮಾಡಿಬಿಟ್ಟು ಶಾನ್ ಮಗುರು ಹಿಡ್ಕೊಂಡು ಎಲ್ಲ ತಿದ್ದಿಸ್ಬಿಟ್ಟು ಅಷ್ಟು ವರ್ಷ ಮಾಡ್ತಾರೆ, ಇಷ್ಟು ವರ್ಷ ಮಾಡ್ತಾರೆ ಅಂತ
ಎಲ್ಲ ಮುಟ್ಕೋಲ್ ಹಾಕೊಂಬಿಟ್ರು. ನಮಗೆ ಕಾಂಪನ್ಸೇಷನ್ ಅಂತ ಭಾಳ ಕಡಿಮೆ, ಆ ಕಾಲದಲ್ಲಿ 2 ಲಕ್ಷ 3 ಲಕ್ಷ ಬಂತ ಅಷ್ಟೇ. ಅದು ನಮ್ಮ ತಾಯಿಯವರು ಹೋರಾಡಿ ಕಷ್ಟಪಟ್ಟು ಫೈಟ್ ಮಾಡಿದ್ರಿಂದ ಅವಾಗ ಬಂತು ಅಷ್ಟೇ. ಸೊ ಇಡೀ ಜಮೀನೇ ಹೊರಟಾಯ್ತು ಅವಾಗ, ಆಸ್ತಿ ಎಲ್ಲ ಹೋಯ್ತು, ಎಲ್ಲ ಹೊರಟಾಯ್ತು. ಹಾಗಾಗಿ ಇವರು ಅಲ್ಲಿಂದ ಮೈಗ್ರೇಟ್ ಆಗಿ ಬಂದು ಈ ಕೂದುವಳ್ಳಿ ಅನ್ನೋ ಗ್ರಾಮಕ್ಕೆ, ಇದು ಕೂದುವಳ್ಳಿಯಿಂದ 10-12 ಕಿಲೋಮೀಟರ್ ದೂರದಲ್ಲಿರೋದು ಕಂಚೇನಹಳ್ಳಿ ಅಂತೇಳಿ. ಕಂಚೇನಹಳ್ಳಿ ಹೊಸ್ತಾರೆ KR ಪೇಟೆ ಅದರ ಹತ್ರ ಬರುತ್ತದು. ಸೊ ಯಾವಾಗ ಅಲ್ಲಿ ಎಲ್ಲ ಹೊರಟೋಯ್ತೋ, ಈ ಕೂದುವಳ್ಳಿ ಅನ್ನೋ ಗ್ರಾಮದಲ್ಲಿ ಬಂದು ಒಂದು 2 ಎಕರೆ ಜಮೀನು, ಹಿಂದ್ಗಡೆ ಮನೆ, ಹಿಂದ್ಗಡೆನೇ 1 ಎಕರೆ ಕಾಫಿ ತೋಟ, ಒಂದು ದೊಡ್ಡ ಮನೆ ಎಲ್ಲ ಮಾಡ್ಕೊಂಡು ಇಲ್ಲಿ ಜೀವನ ಮಾಡೋಕ್ಕೆ ಶುರು ಮಾಡ್ತಾರೆ. ಅಲ್ಲಿ ನಾವು ಹುಟ್ಟಿದ್ದು. ನಾವು ಒಡೆಯರೆ, ಮುತ್ತಯ್ಯ ನಿಮ್ ಗೆಳೆಯನೇ ಇರಬಹುದು, ಆದ್ರೆ ಪಂಕ್ತಿಯಾಗಿ ನಮ್ ಜೊತೆ ಊಟ ಕೂರ್ಸೋದು ಯಾಕೋ ಸರಿ ಕಾಣುವಲ್ದು. ತಂದೆಯವರು ಹೋದ್ಮೇಲೆ ನಮ್ಮ ತಾಯಿಯವರು ಎಷ್ಟು ಅಂತ ಕಷ್ಟಪಡ್ತಾರೆ. ಅವರು ತಂದೆಯವ್ರು ಯಾವಾಗ ಹೋದ್ರು? ಅವರು ನನ್ನ ಪ್ರಕಾರ 1962-63 ಇರಬೇಕು. ಅಂದರೆ ನಿಮ್ಮೊಂದು 8-10 ವರ್ಷ. ಹಾಂ, ಚಿಕ್ಕ ಹುಡುಗರು ನಾವೆಲ್ಲ. ಕೊನೆ ತಂಗಿಗೆ ಇನ್ನೂ 1 ವರ್ಷನ 2 ವರ್ಷನ ಅವಳಿಗೆ. ಆ ವಯಸ್ಸಲ್ಲಿ ಇದಾಗಿತ್ತು. ಏನಾಗಿತ್ತು ತಂದೆಯವ್ರಿಗೆ? ಅವ್ರು ಹಾರ್ಟ್ ಅಟ್ಯಾಕ್ ಅಂತಾರೆ, ಏನು ಅಂತ ಗೊತ್ತಿಲ್ಲ ಕರೆಕ್ಟಾಗಿ, ಸರಿ ನೆನಪು ಕೂಡ ಇಲ್ಲ. ಒಟ್ಟಿನಲ್ಲಿ ಎಲ್ಲರೂ ಗಲಾಟೆ ಮಾಡ್ತಾ ಇದ್ದಿದ್ದು, ಬಾಡಿಗೆ ಹೋಗುವಾಗ ನಮ್ಮ ತಾಯಿಯವರು ಸಿಕ್ಕಾಪಟ್ಟೆ ಅಳ್ತಾ ಇದ್ದು, ಅವೆಲ್ಲ ಒಂದು ಚೂರು ಮೊನ್ನೆವರೆಗೂ ನೆನಪಲ್ಲಿತ್ತು. ಅದು ಬಿಟ್ಟರೆ ಸೊ ಹಾಗಾಗಿ ಆ ಜಮೀನು ಎಲ್ಲ ಕಳ್ಕೊಂಡಿದ್ದಾಯಿತು. ಸರಿ, ಆ ಕಡೆಗೆ ನನ್ನ ತಮ್ಮ ಇಂಜಿನಿಯರಿಂಗ್ ಓದೋಕ್ಕೆ ಶುರು ಮಾಡ್ದೆ. ನಾನು BA ಮಾಡಿಕೊಂಡು ಹೇಳಿದ್ನಲ್ಲ, BA ಬೇಕು ಅಂತಲೇ ನಾನು ಈ ಒಂದು ಚಾಲೆಂಜ್ಗೋಸ್ಕರ ಮಾಡ್ಕೊಂಡಿದ್ದೆ ಅಷ್ಟೇ ಅಂತ. ಸೊ ನನಗೆ ಖರ್ಚಿಗೆಲ್ಲ ಕಳಿಸ್ಕೊಡೋರು ಅವರು, ನಮ್ಮ ತಾಯಿಯವರು. ಅಲ್ಲ, ಆಮೇಲೆ ನಿಮ್ಮ ತಂದೆಯವ್ರು ತೀರ್ಕೊಂಡ್ಮೇಲೆ ಊರಲ್ಲಿ ಓದ್ತಾ ಇದ್ರಿ? ಹಾಂ, ಅಲ್ಲೇ ಇದ್ದು, ಕೂದುವಳ್ಳಿನಲ್ಲೇ ಇದ್ದು SLC-ವರೆಗೂ. ಸೊ ನಮಗೇನಾಗೋಯ್ತು, ಗಮನ ಎಲ್ಲ ಈ ಕಡೆಗೆ ಹೋಯ್ತು. ಎಲ್ಲಿ ಇನ್ನೇನು ಮಾಡೋಕ್ಕಾಗಲ್ಲ, ನಾನು ಹೋಗಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂಥೇಳಿ. ಬಟ್ ನಾವು ಓದ್ತಾ ಇರುವಾಗ ಅದು ಎಲ್ಲಿಂದಲಾರ ಕಷ್ಟಪಟ್ಟು ದುಡ್ಡು ಹೊಂದಿಸಿ ನನಗೆ ಕಳಿಸ್ಬಿಡೋರು. ನಾನು ದುಂದು ವೆಚ್ಚ ಮಾಡ್ತಾ ಇರಲಿಲ್ಲ. ಅವ್ರು ಕಳಿಸೋ ದುಡ್ಡಿನಲ್ಲೇ ನನಗೊಂದು ಬೆನಿಫಿಟ್ ಏನಿತ್ತು ಅಂತಂದರೆ, ಈ ಮಾಧ್ವ ಹಾಸ್ಟೆಲ್ನಲ್ಲಿ ಕೇವಲ 50 ರೂಪಾಯಿ ಒಂದು ತಿಂಗಳಿಗೆ. ಎಲ್ಲಿ? ಮೈಸೂರಲ್ಲಿ ಮಾಧ್ವ ಹಾಸ್ಟೆಲ್ ಅಂತ. ಮಾಧ್ವ ಹಾಸ್ಟೆಲಲ್ಲಿ 50 ರೂಪಾಯಿಗೆ ನಮಗೆ ಊಟ, ತಿಂಡಿ, ನೀರು, ಬಿಸಿನೀರು, ಕಾಫಿ ಎಲ್ಲ ಸಿಗ್ತಾಯಿತ್ತು. ಅಲ್ಲಿ ಡೊನೇಷನ್ಸ್ ಕಲೆಕ್ಟ್ ಮಾಡಿ, ಹಾಗೂ ಪೇಜಾವರ ಸ್ವಾಮಿಗಳ ಕಡೆಯಿಂದ ಬರ್ತಾಯಿತ್ತು. ಹಾಗಾಗಿ ಆದರೂ ಬೇರೆ ಖರ್ಚುಗಳೆಲ್ಲ ಇರುತ್ತಲ್ಲ, ಕಳಿಸ್ಕೊಡೋರು. ಹಾಸ್ಟೆಲ್ ಫೀಸು ಕಟ್ಬಿಟ್ಟು ಬೇರೆ ಖರ್ಚಿಗೆಲ್ಲ ಇಟ್ಕೋ ಅಂತ. ನಾನು ಅದರಲ್ಲಿ ದುಡ್ಡು ಉಳಿಸ್ಕೊಂಡು ಫೋಟೋಗ್ರಫಿ ಬೇರೆ ಹುಚ್ಚು ನನಗೆ. ಓ, ಕಾಲೇಜ್ ಡ್ರೆಸ್ಸಲ್ಲಿ? ಹಾಂ, ಕ್ಲಿಕ್ 3 ಅಂತ ಒಂದು ಕ್ಯಾಮ್ರಾ ಇಟ್ಕೊಂಡಿದ್ದೆ ಮೊದಲು. ಆಮೇಲೆ ವೈಟ್ ಲ್ಯಾಂಡರ್ ಅಂತ ಇನ್ನೊಂದು ತೊಗೊಂಡೆ. ಸೊ ಈ ಕ್ಲಿಕ್ 3ನೇ ಇಟ್ಕೊಂಡು ಒಳ್ಳೊಳ್ಳೆ ನಿಸರ್ಗದ ಸೀನ್ಗಳೆಲ್ಲ ತೆಗೆಯೋದು. ಆಮೇಲೆ ಯಾವುದೋ ಒಂದು ಮದುವೆಗೆ ಹೋಗಿದ್ದೆ, ಅಲ್ಲಿ ಒಂದು ಚಿಕ್ಕ ಮಗು, ಆ ಮಗು ಆಟ ಆಡಿಸ್ತಾ ಇದ್ದ ಅವನು, ಅದು ಹಿಂಗೆ ಮೂಗು ಹಿಡ್ಕೊಂಡಿತ್ತು, ಹಿಂಗೆ ಬಾಯ್ಬಿಟ್ಟಿದ್ದ ಅವನು. ಹತ್ತಿರದಿಂದ ಹೊಡೆದೆ ಒಂದು ಫೋಟೋ. ಅದಕ್ಕೊಂದು ಟೈಟ್ಲು ಏನು, ಬಾಯಿ ಬಿಡಿಸುವೆಯ ಚಿನ್ನ. ಮೂಗು ಹಿಡಿದ್ರೆ ಬಾಯಿ ಬಿಡ್ತಾರೆ. ಆ ಟೈಟ್ಲಿಗೆ ಖುಷಿ ಆಗೋಯ್ತು. ಕನ್ನಡ ಪರವಲ್ಲಿ ಹಾಕಿದ್ರು, 10 ರೂಪಾಯಿ ಕೊಟ್ಟರು ಅವಾಗ, ಆ ಕಾಲದಲ್ಲಿ. ಆಮೇಲೆ ನಾಯಿ 2 ಕಾಲಲ್ಲಿ ಹಿಂಗೆ ನಿಂತ್ಕೊಂಡಿರೋದು, ಬಿಸ್ಕತ್ ಯಾವುದೋ ಒಂದು ಮಗು ಕೊಡ್ತಾ ಇದೆ, ಕೈ ತುತ್ತು, ಅದಕ್ಕೊಂದು ಟೈಟ್ಲು. ಮತ್ತು ನಾವು ಸೈಕಲ್ನಲ್ಲಿ ಇದಕ್ಕೆ ಹೋದು, ಶಿವನ ಸಮುದ್ರಕ್ಕೆ ಹೋದು. ಇದೇ ಕ್ಲಿಕ್ 3 ಇಟ್ಕೊಂಡು ಹೋದೆ. ಅಲ್ಲೊಂದು ಬ್ರಿಡ್ಜ್ ಬರುತ್ತೆ, ಇದಕ್ಕೆ ಹೋಗಿ ಫಾಲ್ಸಿಗೆ ಹೋಗಿ ಮುಂಚೆ ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಹತ್ರ ನಿಂತ್ಕೊಂಡು ಫ್ರೆಂಡ್ಸ್ನೆಲ್ಲ ನಿಲ್ಲಿಸ್ಬಿಟ್ಟು ಒಂದು ಫೋಟೋ ಹೊಡೆದೆ. ಅದು ಫೋಟೋ ಹೊಡ್ಕೊಳ್ಳಿ ಮುಂದಕ್ಕೆ ತಿರುಗಿಸ್ಬೇಕು, ಅದು ಆಟೋಲ್ಲಿ ಹಾಕಿಲ್ಲ ಅದಕ್ಕೆ. ಸೊ ಮರೆತುಬಿಟ್ಟೆ, ಹೋಗ್ಬಿಟ್ಟು ಫಾಲ್ಸ್ದು ತೆಗೆದುಬಿಟ್ಟೆ. ಅದು ಈ ಲೈಟು ಆ ಲೈಟು ಕರೆಕ್ಟ್ ಮರ್ಜಾಗ್ಬಿಟ್ಟು ಏನಾಗಿದೆ, ಆ ಬ್ರಿಡ್ಜನ್ನ ಒಡ್ಕೊಂಡು ಯಾವುದೋ ಒಂದು ಫಾಲ್ಸ್ ಬಂದಿದೆ ಅನ್ನೋ ಥರ ಚೆನ್ನಾಗಿ ಬಂದ್ಬಿಡ್ತು ಫೋಟೋ. ಅದು ಎಫೆಕ್ಟ್ ಥರ, ಸ್ಪೆಷಲ್ ಎಫೆಕ್ಟ್. ಅದನ್ನು ವೈಕುಂಠರಾಜು ಅಂತ ಸಂಯುಕ್ತ ಕರ್ನಾಟಕದಲ್ಲೂ ಏನೋ ಇದ್ರಲ್ಲ, ಬಿ ವೈಕುಂಠರಾಜು. ಹಾಂ, ಅವ್ರಿಗೆ ತೊಗೊಂಡು ತೋರಿಸ್ದೆ. ಒಂಥರ ಡಿಫ್ರೆಂಟ್ ಆಗಿದೆ ಕಣಯ್ಯ, ಡಬಲ್ ಎಕ್ಸ್ಪೋಜರ್ ಸ್ನ್ಯಾಪ್ ಅಂತ ಹಾಕ್ಬಿಡ್ತೀನಿ ಕೊಡು ಅಂತ ಇಸ್ಕೊಂಡು ಅವರು 10 ರೂಪಾಯಿ ಕೊಟ್ಟಿದ್ರು. ಪೇಪರ್ಲು ಬಂತದು, ಅವೆಲ್ಲ ಇಟ್ಟಿದ್ದೆ. ಅವು ಮತ್ತು ಹಾಸ್ಟೆಲ್ನಲ್ಲಿ ಬಂದಂಥ ಪ್ರತಿಯೊಂದು ಎವ್ರಿ ಇಯರ್ ನಡೆಯುವ ಎಲ್ಲ ಕಾಂಪಿಟೇಷನ್ಗಳೊಂದು ಒಂದಿಷ್ಟು ಸರ್ಟಿಫಿಕೇಟ್ಸು, ಕಾಲೇಜಲ್ಲಿ ಬಂದು ಸರ್ಟಿಫಿಕೇಟ್ಸು. ಈ ಫೋಟೋನೆಲ್ಲ ಒಂದು ಎಕ್ಸಿಬಿಷನ್ಲಿ ಆ ಪೇಪರ್ ಕಟ್ಟಿಂಗ್ ಇನ್ನೂ ತಂದಿದ್ದೀನಿ. ಮಹಾರಾಜ ಕಾಲೇಜ್ ವಿದ್ಯಾರ್ಥಿಗಳಿಗೆ ಬಹುಮಾನ ಅಂದ್ಬಿಟ್ಟು ಛಾಯಾಗ್ರಹಣ KV ಮಂಜಯ್ಯ ಅಂತ ಇದೆ.
ಆ ಪ್ರೈಸು ಬಂದಿತ್ತು. ಸೊ ಈ ಕಳಿಸಿರೋ ದುಡ್ಡಲ್ಲಿ ಉಳಿಸ್ಕೊಂಬಿಟ್ಟು ನಾನು ಫಸ್ಟ್ ಅದನ್ನು ಫೋಟೋ ರೆಡಿ ಮಾಡಿಸ್ಬಿಟ್ಟು ಫೋಟೋ ನೋಡ್ಬೇಕು ಹೆಂಗೆ ಬಂದಿದೆ ಅಂತ. ಅಷ್ಟು ಹುಚ್ಚು ನನಗೆ ಫೋಟೋಗ್ರಫಿದು. ಅದ್ರ ಜೊತೆಗೆ ಇದು ನಾಟಕಗಳು. ಪ್ರಕೃತಿ ನಿಯಮ ಅಂದ್ರೆ ಪಬ್ಲಿಕ್ ಪಾರ್ಕ್ ಅಲ್ಲಿ ಒಂದು ಹೆಣ್ಣನ್ನ ಬಲವಂತವಾಗಿ ಬಲಾತ್ಕಾರ ಮಾಡೋದಲ್ಲ. ಅಷ್ಟು ಚಟ ಇರೋದು ಯಾವ್ದಾರ ಹೋಟ್ಲಿಗೆ ಹೋಗ್ಬೇಕಾಗಿತ್ತು. ನಮ್ಮ ಕಾಲೇಜಲ್ಲಿ ಒಬ್ಬರು ಮೈಲಾರ್ ರಾವ್ ಅಂತ ಇದ್ದರು, ಮಹಾರಾಜಸಲಿ. ಅವರು ಇಂಗ್ಲೀಷ್ ಟೀಚರ್, ಅವರು ಭಾರಿ ಫೇಮಸ್ ಅವರು. ಈಗ ನಿಮಗೆ ಗೊತ್ತಿರೋಂಗೆ ಕಾಲೇಜ್ ಅಂದಮೇಲೆ ಏನಾಗುತ್ತೆ, ಕನ್ನಡ ಮತ್ತು ಇಂಗ್ಲೀಷಿಗೆ ಬರೀ ಎಲ್ಲ ಚಕ್ಕರ್ ಹೊಡೆಯಾರೇ ಜಾಸ್ತಿ. 100 ಜನ ಕ್ಲಾಸಲ್ಲಿ ಇತ್ತು ಅಂದರೆ 50 ಜನ 60 ಜನ ಅಷ್ಟೇ ಇರೋದು. ಬಟ್ ನಮ್ಮ ಕ್ಲಾಸಿಗೆ ಮೈಲಾರ್ ರಾವ್ ಕ್ಲಾಸ್ ತಗೋತಾರೆ ಅಂದರೆ 110 120 ಆಗ್ಬಿಡೋದು. ಏನೇ ಎಷ್ಟೊಂದು ಜನ ಇವತ್ತು ಅಂತ ಅವರಿಗೆ ಶಾಕು. ಶಾಕು ನೋಡಿದ್ರೆ ಪಕ್ಕದ ಕಾಲೇಜ್ನವರು ಪಕ್ಕದ ಸೆಕ್ಷನ್ ಅವರೆಲ್ಲ ಬಂದು ಕೂತ್ಕೊಂಡ್ಬಿಡೋರು. ಅಷ್ಟು ಅಟ್ರಾಕ್ಟಿವ್ ಆಗಿ ಪಾಠ ಮಾಡೋರು ಅವರು. ಕನ್ನಡ ಇಂಗ್ಲೀಷ್ನ ಏನಾಗುತ್ತೆ, ಎಷ್ಟೋ ಜನಕ್ಕೆ ವೀವರ್ ಅಂದರೆ ನೇಗಿಯವನು ಅಂತ ಗೊತ್ತಿರಲ್ಲ. ಇವ್ರೇನು ಮಾಡೋದು, ಸೈಲಾಸ್ ಮೋರ್ನರ್ ಈಸ್ ಎ ನೇಮ್ ಆಫ್ ಎ ಮ್ಯಾನ್. ಸೈಲಾಸ್ ಮೋರ್ನರ್ ವಾಸ್ ಎ ವೀವರ್. ಡನ್ಸ್ಟನ್ ಕ್ಯಾಸ್ ಓಪನ್ ದ ಡೋರ್ ಅಂತ ಹೊರಗಡೆ ಹೋಗ್ಬಿಟ್ಟು ಡೋರ್ ಓಪನ್ ಮಾಡಿಬಿಡೋರು. ಡೋರ್ ಓಪನ್ ಮಾಡಿ ಡನ್ಸ್ಟನ್ ಕ್ಯಾಸ್ ಓಪನ್ ದ ಡೋರ್ ಆ್ಯಂಡ್ ಕೇಮ್ ಸ್ಲೋಲಿ ಅಂತ ನಿಧಾನ ಬರೋರು. ವಿತ್ ಆ್ಯಕ್ಟಿಂಗ್. ಡನ್ಸ್ಟನ್ ಕ್ಯಾಸ್ ಈ ಕೆಲವರಿಗೆ ಗ್ಯಾಲಪ್ ಹೊಡೆದ ಹಾರ್ಸ್ ಹಾತದ ಹೋದ ಅಂದ್ರೆ ಗೊತ್ತಾಗಲ್ಲ. ಅದಕ್ಕೆ ಗ್ಯಾಲಪ್ ಹೊಡೆದ ಹಾರ್ಸ್ ಅಂತ ಸ್ಟೇಜ್ ಮೇಲೆ ಹಿಂಗೆ ಕಾಲು ಹಾಕ್ಬಿಟ್ಟು ರನ್ ಅವೇ. ಅಷ್ಟೊತ್ತಿಗೆ ಇನ್ನೊಬ್ಬರನು 121ನೇ ವ್ಯಕ್ತಿ, ಯಾವ ಸೆಕ್ಷನ್ ಲಾ ಅನ್ನೋರು. ಅವನು ಎ ಸೆಕ್ಷನ್ ಅಲ್ಲ ಸೆಕ್ಷನ್ ಉಚ್ಬಡ್ಡೆ ಆಗ್ತದೆ, ಕೂತ್ಕೋ. ಪಕ್ಕ ಲೋಕಲ್ಲು. ಹುಡುಗರಿಗೆಲ್ಲ ಎಚ್ಚರಿಕೆ ಕೊಡೋದು. ಚೆಕ್ ಹೊಡಿತೀನಿ ಅಂದರೆ ಚೆಕ್ ಮಾಡ್ತೀನಿ, ಕ್ವಶನ್ ಕೇಳ್ತೀನಿ ಅಂತ ಚೆಕ್ ಹೊಡಿತೀನಿ. ಅಷ್ಟೊತ್ತಿಗೆ ಯಾರೊಬ್ಬ ತಲೆ ಹರಟೆ, ಸರ್ ಕನ್ನಡ ಅನ್ನೋನು, ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಅಂತ ಸಿಟ್ಟು ಬಂದ್ಬಿಡೋದು ಇವರಿಗೆ. ಬಡ್ಡೆ ಆಗ್ತವ ಬೋರ್ಡ್ ಮೇಲೆ ಬರೆಯೋರು, ಭಾರತದ ಆರ್ಥಿಕ ಪರಿಸ್ಥಿತಿ ಅಂತ ಬರೀತೀರಾ. ಆರ್ಥಿಕ ಪರಿಸ್ಥಿತಿ ಅನ್ನೋಕ್ಕೆ ನಿಮಗೆ ಕನ್ನಡನಾ? ಸರಿ ಸರ್ ಈ ಥರ ಮಾಡಿ ಪಾಠ ಮಾಡೋರು. ಅಷ್ಟು ಪಾಠ ಫೇಮಸ್ಸು. ರಿಟೈರ್ಡ್ ಆದಮೇಲೆ 5 ವರ್ಷ ಪ್ರಮೋಷನ್ ಆಗೋರ್ಗೂ ನಮಗೆ ಪಾಠ ಮಾಡಿದ್ದವರು. ಎಕ್ಸ್ಟೆನ್ಷನ್ ಅಷ್ಟು ಟ್ಯಾಲೆಂಟ್ ಅದು. ಇದನ್ನು ಮೈಂಡಲ್ಲಿ ಇಟ್ಕೊಂಡು ನಾನು ಅವ್ರ ಎದುರಿಗೇನೆ ಮಾಡಿ ಶಾಬಾಸ್ಗಿರಿ ತೊಗೊಂಡಿದ್ದೆ ಕಾಲೇಜಲ್ಲಿ, ಮನೆ ಆ್ಯಕ್ಟಿಂಗಲ್ಲಿ ಬೆಸ್ಟ್ ಇದು ಅಂತ. ಈ 79ನಲ್ಲಿ ನಾನು ಸಿನಿಮಾಗೆ ಸೇರಿಕೊಂಡಾಗ ಈ ಸಿನಿಮಾ ಹೇಗೆ ಸಿಕ್ತು? ಸಿನಿಮಾ ಸಿಗೋಕ್ಕೆ ಕಾರಣ ಈ ಯಾವಾಗ ಇದೆಲ್ಲ ಇಷ್ಟೊಂದು ಸೇರಲೇಬೇಕು ಅನ್ನೋ ಉದ್ದೇಶ ಇತ್ತು ನನಗೆ. ಡಿಗ್ರಿ ಮಾಡ್ಕೊಂಡು ಬಿ ಎ ಮುಗಿಸ್ಕೊಂಡು ಮೈಸೂರಲ್ಲಿತ್ತು ಅವಾಗ ಇಂಡಸ್ಟ್ರಿ. ಬೆಂಗಳೂರಲ್ಲಿತ್ತು, ಮೈಸೂರಲ್ಲೂ ಇತ್ತು. ಶೂಟಿಂಗ್ಗಳೆಲ್ಲ ಜಾಸ್ತಿ ನಡೆಯೋದು ಮೈಸೂರಿನಲ್ಲಿ. ಸೊ ಮೈಸೂರಿಗೆ ಹೋದೆ. ನಿಮಗೆ ಸಂಕೇತ್ ಕಾಶಿ ಗೊತ್ತು? ಗೊತ್ತು, ಸಂಕೇತ್ ಕಾಶಿ. ಕತೆ ಇಲ್ಲೆಲ್ಲ ಐತಣ್ಣ, ಕತೆ ಇರೋದು ಮನೇಲಿ. ಅಲ್ಲ ಅಕ್ಕ ಅವರು ಒಂದೇ ಸಮ ಅಳ್ತಾ ಕುಂತವ್ರೆ. ಅವನು ನನಗೆ ಕ್ಲೋಸ್ ಫ್ರೆಂಡ್. ಅವನು ನಾವು ಎಲ್ಲ ಇದೇ ನರಸಿಂಹನ್ ಜೊತೆ ಮುಂಗಾರಿಗೆ 3 ತಾಸು, ಏವಂ ಇಂದ್ರಜಿತ್, ತೊಗಲಕ್, ಇದು ಸುಮಾರು ನಾಟಕಗಳನ್ನ, ರಂಗು ನಾಟಕಗಳಂತ ಅಮೇಚೂರ್ ಟ್ರೂಪಲ್ಲಿ ಮಾಡಿದ್ದು ಮೈಸೂರಲ್ಲಿ. ಅದರ ಕಟಿಂಗ್ಸ್ ಕೂಡ ಇಟ್ಟಿದ್ದೀನಿ ಪೇಪರಲ್ಲಿ. ಇವತ್ತು ಅಮಲ್ ವಿಮಲ್ ಕಮಲ್ ಏವಂ ಇಂದ್ರಜಿದ್ದು ಪಾತ್ರಗಳು. ನಾನು ಜಯರಾಮು, ಇವನು ಯಾರೋ ಕಾಶಿ. ಅಮಲ್ ವಿಮಲ್ ಕಮಲ್ ಪಾತ್ರದಲ್ಲಿ ಅದ್ಭುತ ಅಭಿನಯ, ಈ ಥರ ಹೆಸರುಗಳೆಲ್ಲ ಬರ್ತಾ ಇತ್ತು. ಸೊ ಆ ನಾಟಕಗಳು ಮಾಡ್ತಾ ಇದ್ರಿಂದ 3 ನಾಟಕಗಳಲ್ಲಿ ಒಟ್ಟಿಗೆ ನಾವೆಲ್ಲ ಕೆಲಸ ಮಾಡಿದ್ದು. ಆ ಒಡನಾಟ ಇತ್ತಲ್ಲ. ಸೊ ಡಿಗ್ರಿ ಆದ್ಕೊಳ್ಳಿ ಏನು ಮಾಡಿದೆ, ಮೈಸೂರಿಗೆ ಬಂದಿದ್ದೀನಿ ಕಣೋ, ಹಿಂಗೆ ನಮ್ಮ ಕಸಿನ್ ಮನೆಗೆ ಹೋಗ್ಬೇಕು, ಸಿನಿಮಾಗೆ ಚಾನ್ಸ್ ಕೇಳಬೇಕು. ನಾನು ಎಲ್ಲೆಲ್ಲ ಯಾಕೆ ಹೋಗ್ತೀಯಾ, ನಮ್ಮ ಮನೆಗೆ ಬಾರ ಅಂತ ಮನೆಗೆ ಕರ್ಕೊಂಡೋಗಿ ಇಟ್ಕೊಂಡ. ಅಲ್ಲಿ ಇಟ್ಕೊಂಡು ಸ್ಟುಡಿಯೋಗೆಲ್ಲ ಹೋಗೋದು, ಮಾತಾಡೋದು. ಅವಾಗ ಹೋಗಿ ಪುಟ್ಟಣ್ಣವ್ರನ್ನ ಇದು ಮಾಡಿದೆ, ಮೀಟ್ ಮಾಡಿದೆ. ಪುಟ್ಟಣ್ಣವ್ರನ್ನ ಇನ್ನೂ 2 ವರ್ಷ ಮುಂಚೆನೇ ಮೀಟ್ ಮಾಡಿದ್ದೆ, ಶುಭ ಮಂಗಳ ಮಾಡುವಾಗ ಮೈಸೂರಲ್ಲೇ. ಏನು ಮಾಡ್ತಾ ಇದೀಯ ಅಂದರು. ಓದ್ತಾ ಇದ್ದೀನಿ ಸರ್ ಅಂದೆ. ಓದ್ಬಿಟ್ಟು ಬಾ, ನಾನು ಮೀಟ್ ಮಾಡೋ, ಆಮೇಲೆ ನಾನು ಮಾಡೋಣಂತೆ, ಫಸ್ಟ್ ಎಜುಕೇಷನ್ ಮುಗಿಸು ಅಂತ ಹೇಳಿದರು. ಸೊ ಡಿಗ್ರಿ ಆಗೋತ್ತಿಗೆ ಅವರು ಬೇರೆ ಕಡೆ ಹೊರಟೋಗಿದ್ರು. ಅಲ್ಲಿ ಬರೀ ಟ್ರೈ ಮಾಡಿದೆ, ಯಾವುದೂ ಆಗಲಿಲ್ಲ, ಬೇಜಾರಾಗೋಯ್ತು. ಬೆಂಗಳೂರಿಗೆ ಹೋಗೋಣ ಅಂತ ವಾಪಸ್ ಬೆಂಗಳೂರಿಗೆ ಬಂದೆ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ ಅಷ್ಟೇ. ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು.
ಪುಸ್ತಕಗಳನ್ನ ಓದಿ. ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.